ಅಧ್ಯಾಯ 3ಕ್ಕೆ ಸಂಬಂಧಿಸಿದಂತೆ ಪ್ರಥಮ ಪಿಯುಸಿಯಲ್ಲಿ ಮತ್ತೊಂದು ಶಿಸ್ತ ಪರಿಕಲ್ಪನೆ ಸಂಘರ್ಷ ಅಂತ ಕರೀತೀವಿ ನಾವು. ಸಾಮಾನ್ಯವಾಗಿ ಸಮಾಜಶಾಸ್ತ್ರದಲ್ಲಿ ಬರುವಂತಹ ಒಂದು ಪ್ರಕ್ರಿಯೆಗಳಲ್ಲಿ ಬಹುಮುಖ್ಯವಾಗಿರುವಂತಹ ಒಂದು ಪರಿಕಲ್ಪನೆ ಸಂಘರ್ಷ. ಹೀಗೆ ಸಂಘರ್ಷ ಇಲ್ಲದೆ ಇರತಕ್ಕಂಥ ಜಗತ್ತನ್ನ ನಾವು ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯ. ಯಾಕಂದ್ರೆ ಮನುಷ್ಯ ತನಗೆ ಬೇಕಾಗಿರ್ತಕ್ಕಂಥ ಬಯಕೆಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಮತ್ತು ಗುರಿ ಉದ್ದೇಶಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಶತಶತಮಾನಗಳ ಕಾಲದಿಂದಲೂ ಕೂಡ ಒಂದಲ್ಲ ಒಂದು ಕಾರಣಕ್ಕಾಗಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಅವನು ಸುದೀರ್ಘವಾಗಿರ್ತಕ್ಕಂಥ ಒಂದು ಸಂಘರ್ಷಕ್ಕೆ ಒಳಗಾಗಿರುವಂತದ್ದನ್ನ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಕಾಣಬಹುದು. ಹಾಗಾದ್ರೆ ಸಂಘರ್ಷ ಎಂದರೇನು ಎನ್ನುವಂಥದ್ದನ್ನು ಒಂದು ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ, ಬೇರೆಯವರ ಇಚ್ಛೆಯನ್ನ ಉದ್ದೇಶಪೂರ್ವಕವಾಗಿ ಹತ್ತಿಕ್ಕುವಂತ ಒಂದು ಪ್ರಯತ್ನ. ಅಂದ್ರೆ ಬೇರೆಯವರ ಇಚ್ಛೆಯನ್ನ ಯಾಕೆ ನಾವು ಹತ್ತಿಕ್ತಾ ಇದ್ದೀವಿ ಅಂದ್ರೆ, ನಮ್ಮ ಆಲೋಚನೆಗಳು, ನಮ್ಮ ಚಿಂತನಾ ಕ್ರಮಗಳು, ನಮ್ಮ ಅಭಿಪ್ರಾಯಗಳು ಬೇರೊಂದು ವ್ಯಕ್ತಿಯ ಅಭಿಪ್ರಾಯಕ್ಕಿಂತ ಭಿನ್ನತೆಯಾದಾಗ ಅಥವಾ ಅವರ ಮತ್ತು ನಮ್ಮ ಮಧ್ಯೆ ಭಿನ್ನತೆ ಉಂಟಾದಾಗ, ಅದು ವಿಕೋಪಕ್ಕೆ ಹೋಗುವ ಸಂದರ್ಭದಲ್ಲಿ ಅವರ ನಂಬಿಕೆ, ಆಚಾರ, ವಿಚಾರ ಎಲ್ಲವೂ ಕೂಡ ಒಂದು ತಾತ್ವಿಕವಾಗಿ ವಿರೋಧವಾದಾಗ ಅನಿವಾರ್ಯವಾಗಿ ಸಂಘರ್ಷ ಎನ್ನುವಂಥದ್ದು ಕಂಡು ಬರುತ್ತೆ. ಹೀಗಾಗಿ ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ, ಸಂಘರ್ಷ ಎಂದರೆ ಬೇರೆಯವರ ಇಚ್ಛೆಯನ್ನ ಉದ್ದೇಶಪೂರ್ವಕವಾಗಿ ಹತ್ತಿಕ್ಕುವುದು. ಇಲ್ಲಿ ಎ.ಡಬ್ಲ್ಯೂ. ಗ್ರೀನ್ ಅಂದ್ರೆ ಈ ಸಂಘರ್ಷದ ಬಗ್ಗೆ ಸಾಕಷ್ಟು ವ್ಯಾಖ್ಯಾನಕಾರರು ಅಧ್ಯಯನ ಮಾಡಿರುವಂತವರು. ಅದರಲ್ಲಿ ಮೊದಲನೇದಾಗಿ ಎ.ಡಬ್ಲ್ಯೂ. ಗ್ರೀನ್ ಅಂತ ಕರಿತೀವಿ. ಈ ಗ್ರೀನ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಬೇರೆಯವರ ಇಚ್ಛೆಯನ್ನ ಉದ್ದೇಶಪೂರ್ವಕವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಹತ್ತಿಕ್ಕುವಂತ ಒಂದು ಪ್ರಯತ್ನ. ಅಂದ್ರೆ ಒತ್ತಾಯ ಮಾಡಿ. ಕಾರಣ ಯಾಕೆ ಅಂತಂದ್ರೆ, ಅವರ ಆಚಾರ, ವಿಚಾರ, ನಂಬಿಕೆ, ಆಲೋಚನೆ ಕ್ರಮ, ಚಿಂತನ ಕ್ರಮಗಳು ಭಿನ್ನವಾಗಿವೆ, ನಮಗಿಂತ ಅವು ಭಿನ್ನ. ಈ ಕಾರಣಕ್ಕಾಗಿ ಏನಾಗ್ತಿದೆ ಅಂತಂದ್ರೆ, ಅವರ ನಮ್ಮ ಮಧ್ಯೆ ಸಂಘರ್ಷಗಳು ಅನಿವಾರ್ಯ. ಹಾಗೇನೆ ಇಲ್ಲಿ ಹಾರ್ಟನ್ ಮತ್ತು ಹಂಟ್ ಅಂತಕ್ಕಂಥವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಎದುರಾಳಿಗಳನ್ನ ದುರ್ಬಲಗೊಳಿಸುವ ಅಥವಾ ನಾಶಪಡಿಸುವ ಮೂಲಕ ಪ್ರತಿಫಲಗಳ ಮೇಲೆ ಏಕಸ್ವಾಮ್ಯವನ್ನ ಸ್ಥಾಪಿಸುವಂತ ಒಂದು ಪ್ರಯತ್ನ. ಅಂದ್ರೆ ಎದುರಾಳಿಗಳ ಮೇಲೆ ಒಂದು ದುರ್ಬಲಗೊಳಿಸೋದು. ಎದುರಾಳಿಗಳನ್ನು ಎದಕ್ಕೆ ಅಂತಂದ್ರೆ, ಅಲ್ಲಿ ಒಂದು ಏಕಸ್ವಾಮ್ಯ, ಒಂದು ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನ ಸಂಸ್ಥಾಪಿಸಬೇಕು. ಅಂದ್ರೆ ಅವುಗಳನ್ನು ನಾನೇ ಪಡಿಬೇಕು ಎನ್ನುವಂತ ಒಂದು ಕಾರಣಕ್ಕಾಗಿ ಇಲ್ಲಿ ಸಂಘರ್ಷ ಎನ್ನುವಂಥದ್ದು ಬರುತ್ತದೆ. ಹಾಗಾದ್ರೆ ಸಂಘರ್ಷ ಎನ್ನುವಂಥದ್ದು ಯಾವ ಯಾವ ಲಕ್ಷಣಗಳನ್ನು ಒಳಗೊಂಡಿದೆ, ಇದು ಬಹಳ ಮುಖ್ಯ. ಅಲ್ಲಿ ಮೊದಲೇದು ಸಾರ್ವತ್ರಿಕವಾದುದು. ಸಂಘರ್ಷ ಎನ್ನುವಂಥದ್ದು ಸಾರ್ವತ್ರಿಕ. ಅದಕ್ಕಾಗಿನೇ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಇದುವರೆಗಿನ ಮಾನವ ಸಮಾಜದ ಇತಿಹಾಸವು ವರ್ಗ ಸಂಘರ್ಷದ ಇತಿಹಾಸವಾಗಿದೆ. ಅಂದ್ರೆ ಎಲ್ಲಾ ಕಾಲಘಟ್ಟಗಳಲ್ಲೂ ಎಲ್ಲಾ ಸಮಾಜಗಳಲ್ಲೂ ಒಂದಲ್ಲ ಒಂದು ರೀತಿಯ ಸಂಘರ್ಷವನ್ನು ನಾವು ಕಾಣುತ್ತೇವೆ. ಸಂಘರ್ಷ ಇಲ್ಲದೆ ಇರುವಂತ ಸಮಾಜವನ್ನು ನಾವು ಕಾಣಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದು ಸಾರ್ವತ್ರಿಕ. ಮತ್ತು ಎರಡನೇದು ಪ್ರಜ್ಞಾಪೂರ್ವಕವಾದ ಪ್ರಕ್ರಿಯೆ. ನಾವು ಬೇರೆಯವರನ್ನ ಅಥವಾ ನಾಶ ಮಾಡ್ತಾ ಇದ್ದೀವಿ, ಎದುರಾಳಿಯನ್ನ ವಿರೋಧಿಸ್ತಾ ಇದೀವಿ ಅಂತಂದ್ರೆ ನಮಗೆ ಪ್ರಜ್ಞೆ ಇರುತ್ತೆ. ಇಂಥ ವ್ಯಕ್ತಿ ನಮಗೆ ಈ ಸಮಸ್ಯೆಯನ್ನ ಒಡ್ತಾ ಇದ್ದಾನೆ, ಅವನನ್ನ ನಾವು ಈ ರೀತಿಯಾಗಿ ಹತ್ತಿಕ್ಕಬೇಕು, ನಾಶ ಮಾಡಬೇಕು, ಅವನಿಗೆ ನಷ್ಟ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಭಾವೋದ್ವೇಗ ಎನ್ನುವಂಥದ್ದಕ್ಕೆ ನಾವು ಒಳಪಡ್ತೀವಿ. ಹಾಗಾಗಿ ನಾವು ಅವನ ಉದ್ದೇಶ ಪೂರ್ವಕವಾಗಿನೇ ಹತ್ತಿರ್ತಕ್ಕಂಥ ಒಂದು ಪ್ರಯತ್ನ.
ನೆಕ್ಸ್ಟ್ ವೈಯಕ್ತಿಕ ಕ್ರಿಯೆಯಾಗಿದೆ. ಇದು ಸಾಮೂಹಿಕ ಪ್ರಯತ್ನ ಅಲ್ಲ, ವೈಯಕ್ತಿಕ ಕ್ರಿಯೆ. ಕಾರಣ ಯಾಕೆಂದ್ರೆ ಅವನು ಎದುರಾಳಿಯನ್ನು ನಾನು ನಾಶಪಡಿಸಬೇಕು. ಕಾರಣ ನನಗೆ ಅವನು ಸಮಸ್ಯೆ ಮಾಡಿದ್ದಾನೆ. ನನ್ನ ಸಿದ್ಧಾಂತ, ನನ್ನ ನಂಬಿಕೆ, ನನ್ನ ಒಂದು ಅಭಿವ್ಯಕ್ತಿತೆ, ನನ್ನ ವೈಚಾರಿಕವಾಗಿ ಅವನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ನಾನೇ ಅವನನ್ನ ನಾಶ ಮಾಡಬೇಕು. ಸೊ ಈ ತರದ್ದು ಇದು ವೈಯಕ್ತಿಕ ಕ್ರಿಯೆ, ಸಾಮೂಹಿಕ ಕ್ರಿಯೆ. ನೆಕ್ಸ್ಟ್ ಆಗಿಂದಾಗೆ ಸಂಭವಿಸುತ್ತದೆ. ಸಂಘರ್ಷ ಎನ್ನುವಂಥದ್ದು ಆಗಾಗ ಸಂಭವಿಸುವಂಥದ್ದು. ಉದಾಹರಣೆಯಾಗಿದ್ದು ನಿರಂತರ ಆಗಿರಲಿ. ಯಾಕಂದ್ರೆ ನಿರಂತರ ಯುದ್ಧಗಳಾದ್ರೆ ಅಲ್ಲಿ ಯಾರು ಉಳಿಯೋದಿಲ್ಲ, ನಿರಂತರ ಜಗಳದಲ್ಲಿ ಯಾರು ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಅನಿಶ್ಚಿತತೆ, ಅಭದ್ರತೆ ಮತ್ತು ಸಂತೃಪ್ತಿಯಿಂದ ಕೂಡಿ ಬೇಕಾದ್ರೆ ಇದು ಆಗಿಂದಾಗಿನೇ ಸಂಭವಿಸಬೇಕು, ಇರಬಾರ್ದು. ಹಾಗಾಗಿ ಈ ಸಂಘರ್ಷ ಎನ್ನುವಂಥದ್ದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಅಲ್ಲ. ಆಗಿಂದಾಗಿನೇ ಸಮಯ ಸಂದರ್ಭ ಬಂದಾಗ ಮತ್ತೆ ಸಂಘರ್ಷಕ್ಕೆ ಒಳಗಾಗ್ತೀವಿ, ಮತ್ತೆ ಹೊಂದಾಣಿಕೆಯಿಂದ ಬದುಕನ್ನ ಕಡಿತಕ್ಕಂಥ ಒಂದು ಮಾನವನ ಸಹಜವಾಗಿರುವಂತಹ ಒಂದು ಗುಣ. ನೆಕ್ಸ್ಟ್ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಪಟ್ಟಿದೆ. ಯಾವುದೇ ಒಂದು ಸಂಘರ್ಷ ಸಂಸ್ಕೃತಿಯ ಪ್ರಭಾವ, ಉದಾಹರಣೆಯಾಗಿ ಅಧಿಕಾರ, ಕೀರ್ತಿ, ಸ್ಥಾನಮಾನ ಅಥವಾ ವೈಚಾರಿಕ ಸ್ವಾತಂತ್ರ್ಯ, ಇವೆಲ್ಲವೂ ಕೂಡ, ಮತ್ತು ಪಂಥೀಯ ಮನೋಭಾವನೆ. ನಂದು ಈ ಪಂಥ, ನಂದು ಆ ಪಂಥ, ನನ್ನ ಪಂಥಕ್ಕೂ ಅವನ ಪಂಥಕ್ಕೂ ಭಿನ್ನಾಭಿಪ್ರಾಯ ತೋರಿದಾಗ ಸಾಮಾನ್ಯವಾಗಿ ಈ ತರದ ಒಂದು ಸಂಘರ್ಷಕ್ಕೆ ನಾವೆಲ್ಲರೂ ಕೂಡ ಒಳಗಾಗುವಂಥದ್ದು. ಸಂಘರ್ಷ ಮತ್ತು ನಿಯಮಗಳು. ಸಂಘರ್ಷಕ್ಕೆ ಸಾಮಾನ್ಯವಾಗಿ ಯಾವುದೇ ನಿಯಮಗಳು ಇಲ್ಲ. ಕಾರಣ ಯಾಕೆಂತಂದ್ರೆ ಇದು ಹೇಳಿ ಕೇಳಿ ಬರ್ತಕ್ಕಂಥದ್ದಲ್ಲ, ಆಕಸ್ಮಿಕವಾಗಿ ಗತಿಸುವಂಥದ್ದು. ಮತ್ತು ಅದು ನಾವು ಈ ತರದ ಒಂದು ಏಟು ಹೊಡಿಬೇಕು, ಅವನ ಮತ್ತೊಂದು ಏಟು ಹೊಡಿತಾರೆ, ಮತ್ತೆರಡು ಏಟು ಹೊಡಿ, ಈ ತರದ ಒಂದು ನಿಯಮ ಇಲ್ಲ. ಸಾಮಾನ್ಯವಾಗಿ ಹಿಂಸೆ, ದೊಂಬಿ ಇಲ್ಲಿ ವಿಪರೀತ ನಡೀಬಹುದು. ಎಷ್ಟು ಮಟ್ಟಿಗೆ ಸಂಘರ್ಷಕ್ಕೆ ಒಳಗಾಗಿದೆ ಅಂತಂದ್ರೆ ಅದು ತಾತ್ವಿಕ ಚರ್ಚೆ ಆಗಿರ್ಬೋದು, ಅಥವಾ ಒಂದು ಹೊಡೆದಾಟ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದಕ್ಕೆ ಲಿಮಿಟ್ ಇಲ್ಲ, ನಿಯಮ ಇಲ್ಲ. ಸೊ ಹಾಗಾಗಿ ಇದು ಒಂದು ನಿಯಮಕ್ಕೆ ಒಳಪಡದೆ ಇರುವಂತ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಆಶಾಭಂಗ, ಅಭದ್ರತೆ ಮತ್ತು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡುತ್ತದೆ. ಅಭದ್ರತೆ, ನನಗೆ ಸಾಮಾನ್ಯವಾಗಿ ನನ್ನನ್ನು ಯಾರು ಲೆಕ್ಕಕ್ಕೆ ತೆಗೆಯಲ್ಲ. ನಿರಾಶೆ, ಜಿಗುಪ್ಸೆ, ಅನಿಶ್ಚಿತತೆ, ಅಸಂತೃಪ್ತಿ, ಸಾಮಾನ್ಯವಾಗಿ ಪ್ರೀತಿ, ವಿಶ್ವಾಸ ಅಥವಾ ಆರ್ಥಿಕ ಬಿಕ್ಕಟ್ಟು, ನಿರುದ್ಯೋಗ, ಸಂಪತ್ತು ಗಳಿಸಬೇಕು ಎನ್ನುವಂಥದ್ದು, ನೌಕರಿ ಪಡಿಬೇಕು ಅನ್ನುವಂಥದ್ದು, ಇವ್ಯಾವ ನಮಗೆ ಸಿಗದೆ ಇದ್ದಾಗ ಅನಿವಾರ್ಯವಾಗಿ ನಾವು ಸಂಘರ್ಷಕ್ಕೆ ಅಣಿಯಾಗಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಆಶಾಭಂಗ, ಅಭದ್ರತೆ, ನಮಗೆ ಒಂಥರದ ನಾವು ಆಸೆ ಪಟ್ಟಿರ್ತಕ್ಕಂಥದ್ದು ಸಿಗದೆ ಇದ್ದಾಗ ಅಥವಾ ನಮಗೆ ಭದ್ರತೆ ಇಲ್ಲದೆ ಇದ್ದಾಗ ಅನಿವಾರ್ಯವಾಗಿ ನಮಗೆ ಸಂಘರ್ಷ ಎನ್ನುವಂಥದ್ದು ಕೂಡಿ ಬರುತ್ತೆ ಎನ್ನುವಂಥದ್ದು. ನೆಕ್ಸ್ಟ್ ಇಲ್ಲಿ ಸಂಘರ್ಷದ ಪ್ರಕಾರಗಳು ಅಂತ ಕರೀತೀವಿ. ಯಾವುದಾದ್ರೂ ಎರಡು ಸಂಘರ್ಷದ ಪ್ರಕಾರಗಳನ್ನ ಹೆಸರಿಸಿ ಎನ್ನುವಂತ ಒಂದು ಪ್ರಶ್ನೆಯನ್ನ ಕೇಳುವುದು. ಅಲ್ಲಿ ವಿಶೇಷವಾಗಿ ಜಾರ್ಜ್ ಸಿಮೆಲ್ ರವರ ಪ್ರಕಾರ, ಜಾರ್ಜ್ ಸಿಮೆಲ್ ರವರು ಸಾಕಷ್ಟು ಅಧ್ಯಯನಗಳನ್ನ ಮಾಡಿ ನಮಗೆ ಕೆಲವು ಪ್ರಕಾರಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಯುದ್ಧ, ಅಂತಃಕಲಹ, ದಾವೆ ಅಥವಾ ಮೊಕದ್ದಮೆ, ತಾತ್ವಿಕ ಸಂಘರ್ಷ. ಇಲ್ಲಿ ಮೊದಲನೇದು ಯುದ್ಧ ಅಂತ ಕರಿತೀವಿ. ಸಾಮಾನ್ಯವಾಗಿ ಯುದ್ಧ ಎನ್ನುವಂಥದ್ದು ಮಾನವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರ್ತಕ್ಕಂಥ ವಿರೋಧವಾಗಿರ್ತಕ್ಕಂಥ ಒಂದು ಆವೇಗವೇ ಯುದ್ಧ ಅಂತ ಕರಿತೀವಿ. ಕಾರಣ ಯಾಕೆ ಅಂದ್ರೆ ದ್ವೇಷ, ಪ್ರತೀಕಾರ, ಸಾಮ್ರಾಜ್ಯ ವಿಸ್ತರಣೆ, ಒಂದು ದಾಹ. ಸೊ ಇವು ಏನಾಗ್ತಿದೆ ಅಂತಂದ್ರೆ ಯುದ್ಧಕ್ಕೆ ನಾಂದಿ. ಹಾಗಾಗಿ ರಾಜಶಾಹಿ ಕಾಲಘಟ್ಟಗಳಲ್ಲಿ ಯಾವಾಗ ನಿರಂತರವಾಗಿ ಯಾಕೆ ಯುದ್ಧ ನಡೀತಿತ್ತು ಅಂತಂದ್ರೆ ಸಾಮ್ರಾಜ್ಯಗಳ ವಿಸ್ತರಣೆ, ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು, ಏನಾದ್ರೂ ಮಾಡಿ ಪಡ್ಕೋಬೇಕು ಆ ಸಾಮ್ರಾಜ್ಯವನ್ನ.
ಸೊ ಹೀಗೆ ಒಂದು ದ್ವೇಷ, ಪ್ರತೀಕಾರ ಇವೆಲ್ಲವೂ ಕೂಡ ಎರಡು ದೇಶಗಳ ಮಧ್ಯೆ, ಎರಡು ರಾಷ್ಟ್ರಗಳ ಮಧ್ಯೆ, ಎರಡು ರಾಜ್ಯಗಳ ಮಧ್ಯೆ, ಎರಡು ಕುಟುಂಬಗಳ ಮಧ್ಯೆ, ಎರಡು ಸಮುದಾಯಗಳ ಮಧ್ಯೆ, ಎರಡು ಜಾತಿಗಳ ಮಧ್ಯೆ ಸಂಭವಿಸಬಹುದು. ಹಾಗಾಗಿ ಯುದ್ಧ ಎನ್ನುವಂಥದ್ದು ಅಪಾರವಾಗಿರ್ತಕ್ಕಂಥ ಒಂದು ನಷ್ಟವನ್ನ, ಅಪಾರವಾಗಿರ್ತಕ್ಕಂಥ ಒಂದು ಆಸ್ತಿ ಅಂತಸ್ತುಗಳನ್ನ ನಾಶಪಡಿಸುವಂತ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಅಂತಃಕಲಹ ಅಥವಾ ಪಕ್ಷ ವೈಷಮ್ಯ ಅಂತ ಕರಿತೀವಿ. ಅಂದ್ರೆ ಒಂದು ಸಮೂಹದೊಳಗೆ ನಡೆಯುವ ಘರ್ಷಣೆಯನ್ನೇ ನಾವು ಅಂತಃಕಲಹ, ಒಂದು ಸಮೂಹದ ಒಳಗಡೆ, ಉದಾಹರಣೆಯಾಗಿ ತಮಗೆ ಆದ ಅನ್ಯಾಯವನ್ನ ಪ್ರತಿಭಟಿಸುವುದು. ನನಗೆ ಈ ಕಾರಣಕ್ಕಾಗಿನೇ, ಅಂದ್ರೆ ತನಗೆ ಅನ್ಯಾಯವಾಗಿದೆ ಅಂತ ಗೊತ್ತಾದಾಗ ತಮ್ಮ ಸಮೂಹದ ವಿರುದ್ಧವೇ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಹೋರಾಟಕ್ಕೆ ಇಳಿತಾನೆ. ಸೊ ಅದನ್ನ ಅಂತಃಕಲಹ. ಪಕ್ಷ ವೈಷಮ್ಯ ಅಂದ್ರೆ ನಮ್ಮಲ್ಲಿನೇ ಒಂಥರದ ವಿರೋಧವಾಗಿರ್ತಕ್ಕಂಥ ಒಂದು ಮನೋಭಾವನೆ ಉಂಟಾಗುವಂತ ಒಂದು ಪ್ರಕ್ರಿಯೆ. ನೆಕ್ಸ್ಟ್ ಇಲ್ಲಿ ದಾವೆ ಅಥವಾ ಮೊಕದ್ದಮೆ, ಇದು ಒಂದು ಬಗೆಯ ಕಾನೂನಿನ ಹೋರಾಟ. ನಿಮಗೆ ದಾವೆ ಅಥವಾ ಮೊಕದ್ದಮೆ ಎಂದರೇನು ಅಂದ್ರೆ ಕಾನೂನಿನ ಒಂದು ಹೋರಾಟವೇ ಅಥವಾ ತನ್ನ ಹಕ್ಕುಗಳನ್ನು ಪಡೆದುಕೊಳ್ಳಲು ಕಾನೂನುಗಳ ಮೂಲಕ ಹೋರಾಟ ನಡೆಸುವುದನ್ನೇ ದಾವೆ ಅಥವಾ ಮೊಕದ್ದಮೆ. ನನಗೆ ಅನ್ಯಾಯ ಆಗಿದೆ ಅಂತಂದ್ರೆ ಅವನು ಕಾನೂನು ಹೋರಾಟ ಮಾಡ್ಲಿಕ್ಕೆ ಅವನು ಮೊಕದ್ದಮೆಯನ್ನು ಹೂಡ್ತಾನೆ, ದಾವೆಯನ್ನ ಹೂಡ್ತಾನೆ. ಹಾಗಾಗಿ ಇದು ಕಾನೂನಿನ ಒಂದು ಹೋರಾಟ. ನಿಮಗೆ ಹಾಗೆ ತಾತ್ವಿಕ ಸಂಘರ್ಷ, ಎರಡು ಪಂಥ ಅಥವಾ ಮೂರು ಪಂಥಗಳ ನಡುವೆ ಒಂದು ವಿಚಾರ ವಿನಿಮಯ ಬಂದಾಗ ಅಲ್ಲಿ ತಾತ್ವಿಕ ಸಂಘರ್ಷ. ಉದಾಹರಣೆಯಾಗಿ ತತ್ವ, ಈ ಜಗತ್ತಿನಲ್ಲಿ ತತ್ವಗಳಿಗಾಗಿ, ಆದರ್ಶಗಳಿಗಾಗಿ, ಚಿಂತನೆಗಳಿಗಾಗಿ, ಸಿದ್ಧಾಂತಕ್ಕಾಗಿನೇ ಸಾಕಷ್ಟು ಒಡೆದಾಟ, ಬಡಿದಾಟಗಳ, ಸಂಘರ್ಷಗಳನ್ನ ನಾವು, ಹೋರಾಟಗಳನ್ನ ಕಾಣುವಂಥದ್ದು. ಉದಾಹರಣೆ ಆಧುನಿಕತೆ, ಸಾಂಪ್ರದಾಯಿಕತೆ, ಮತ್ತೆ ಬಲಪಂಥೀಯ, ಎಡಪಂಥೀಯ ಮತ್ತು ಮಧ್ಯಮಪಂಥೀಯ ಮತ್ತು ಸ್ವಾತಂತ್ರ್ಯ, ಸರ್ವಾಧಿಕಾರತ್ವ, ಹೀಗೆ ಎರಡು ಪರಿಕಲ್ಪನೆಗಳ ಮಧ್ಯೆ ಒಂದು ತಾತ್ವಿಕ ಚೌಕಟ್ಟನ್ನು ಮೀರಿ ನಡೆಯುವಂಥದ್ದು. ಹಾಗಾಗಿ ಇದನ್ನ ನಾವು ತಾತ್ವಿಕ ಸಂಘರ್ಷ ಅಥವಾ ಅವೈಯಕ್ತಿಕ ಆದರ್ಶ ನಡುವಿನ ಸಂಘರ್ಷ ಅಂತ ಕರಿತೀವಿ. ಹೀಗಾಗಿ ನಿಮಗೆ ಬಹುಮುಖ್ಯ ಯುದ್ಧ ಅಂದ್ರೆ ಮಾನವನ ಮನಸ್ಸಿನಲ್ಲಿ ವಿರೋಧಾತ್ಮಕವಾದ ಉಂಟಾಗುವಂತ ಆವೇಗ, ಮಾನವನ ಮನಸ್ಸಿನಲ್ಲಿ ಉಂಟಾಗುವ ವಿರೋಧವಾಗಿರ್ತಕ್ಕಂಥ ಒಂದು ಆವೇಗವೇ ಯುದ್ಧ. ಅಂತಃಕಲಹ, ತಮ್ಮ ಸಮೂಹದ ಒಳಗೆ ಅನ್ಯಾಯ ಆಗಿದೆ ಎನ್ನುವಂಥದ್ದನ್ನ ಗೊತ್ತಾದಾಗ ಅವನು ಸಮೂಹದ ವಿರುದ್ಧವೇ ಹೋರಾಟವನ್ನ ಮಾಡ್ತಾನೆ. ಒಂದು ಸಮೂಹದ ಒಳಗೆ ನಡೆಯುವಂತ ಒಂದು ಹೋರಾಟ. ನೆಕ್ಸ್ಟ್ ದಾವೆ ಅಥವಾ ಮೊಕದ್ದಮೆ, ಕಾನೂನಿನ ಬಗೆಯ ಒಂದು ಹೋರಾಟ. ನೆಕ್ಸ್ಟ್ ಎರಡು ವಿಚಾರಗಳ ಮಧ್ಯೆ ಸಂಘರ್ಷ ಉಂಟಾಗುವುದು. ಸೊ ಹೀಗೆ ನಿಮಗೆ ಇಲ್ಲಿ 5 ಅಂಕಕ್ಕೆ ಕೇಳುವಂಥದ್ದು ಅಂದ್ರೆ ಸಂಘರ್ಷದ ಪ್ರಕಾರಗಳನ್ನ ವಿವರಿಸಿ ಎನ್ನುವಂಥದ್ದನ್ನು ನಿಮಗೆ ಇಲ್ಲಿ ಕೇಳಬಹುದು. ಹಾಗಾದ್ರೆ ಸಂಘರ್ಷಕ್ಕೆ ಕಾರಣಗಳೇನು? ಸಂಘರ್ಷ ಅನಿವಾರ್ಯವೇ? ಆದ್ರೆ ಸಮಾಜ ಅಂದಮೇಲೆ ಸಂಘರ್ಷ ಎನ್ನುವಂಥದ್ದು ಅನಿವಾರ್ಯ. ಕಾರಣ ಯಾಕೆ ಅಂದ್ರೆ ವ್ಯಕ್ತಿಗಳ ವಿಭಿನ್ನ ದೃಷ್ಟಿಕೋನಗಳು, ಸಮಾಜದಲ್ಲಿನ ವ್ಯಕ್ತಿಗಳು ಒಂದೇ ರೀತಿಯ ಆಸಕ್ತಿ, ಒಂದೇ ರೀತಿಯ ಅಭಿರುಚಿ, ಒಂದೇ ರೀತಿಯ ವೈಚಾರಿಕತೆ, ಒಂದೇ ರೀತಿಯ ದೃಷ್ಟಿಕೋನ ಇರಲ್ಲ. ಸಹಜವಾಗಿಯೇ ವಿಭಿನ್ನ ಆಸಕ್ತಿ, ವಿಭಿನ್ನ ದೃಷ್ಟಿಕೋನ ಇದ್ದಾಗ ಅವರ ಮಧ್ಯೆ ಇಲ್ಲಿ ಚಿಂತನೆಗಳ ಒಂದು ಕಾರಣಕ್ಕಾಗಿಯೂ ಕೂಡ ಅಲ್ಲಿ ಸಂಘರ್ಷ ಎನ್ನುವಂಥದ್ದು ನಡೆಯುತ್ತದೆ. ಹಾಗಾಗಿನೇ ಶತಶತಮಾನಗಳ ಕಾಲದಿಂದಲೂ ಕೂಡ ಇಲ್ಲಿ ಸಂಘರ್ಷ ನಡೀತಾ ಇದೆ ಅಂತಂದ್ರೆ ಇದು ವ್ಯಕ್ತಿಗಳ ಒಂದು ವಿಭಿನ್ನ ದೃಷ್ಟಿಕೋನ. ತದನಂತರ ಎರಡನೇದು ಸಾಂಸ್ಕೃತಿಕ ವ್ಯತ್ಯಾಸಗಳು. ಅಂದ್ರೆ ನನ್ನ ಸಂಸ್ಕೃತಿಗೂ ಮತ್ತೊಂದು ಸಂಸ್ಕೃತಿಗೂ ನಡುವೆ ಒಂದು ವ್ಯತ್ಯಾಸ ಇದೆ. ನನ್ನ ಸಂಸ್ಕೃತಿ ಶ್ರೇಷ್ಠ, ಅವನ ಸಂಸ್ಕೃತಿ ಕನಿಷ್ಠ ಎನ್ನುವಂತ ಒಂದು ಮನೋಭಾವನೆ ಬಿಳಿಯರು ಕರಿಯರ ನಡುವೆ, ಹಿಂದೂ ಮುಸ್ಲಿಂ ಕ್ರೈಸ್ತರ ನಡುವೆ, ಹೀಗೆ ನಗರ ಪಟ್ಟಣ ಪ್ರದೇಶಗಳಲ್ಲಿ, ಗ್ರಾಮ, ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಗಳ ನಡುವಿನ ಒಂದು ಅಂತರಕ್ಕಾಗಿ ನಾವಿಲ್ಲಿ ಕಚ್ಚಾಡುವುದನ್ನು ನಾವು ನೋಡುವಂಥದ್ದು. ಹಾಗೇನೆ ಆಸಕ್ತಿಗಳ ಘರ್ಷಣೆ ಅಂತ ಕರೀತೀವಿ.
ವಿಭಿನ್ನ ಆಸಕ್ತಿಗಳು, ಬಂಡವಾಳಶಾಹಿ ವರ್ಗ, ಕಾರ್ಮಿಕ ವರ್ಗಗಳ ಮಧ್ಯೆ, ಹಾಗೆಯೇ ಚಿಂತನೆಗಳ ಮಧ್ಯೆ ಇಲ್ಲಿ ವಿಭಿನ್ನ ಆಸಕ್ತಿ. ಈ ಕಾರಣಕ್ಕಾಗಿಯೇ ಇಲ್ಲಿ ಬಂಡವಾಳಗಾರರು ನಾವೇ ಶ್ರೇಷ್ಠ ಅಂತ, ಕಾರ್ಮಿಕರು ನಾವೇ ಶ್ರೇಷ್ಠ ಎನ್ನುವಂತ ಒಂದು, ಹಾಗೆಯೇ ಕೆಲವು ತಾತ್ವಿಕ ವಿಚಾರ ಸಿದ್ಧಾಂತಕ್ಕಾಗಿಯೇ ಇಲ್ಲಿ ಹೊಡೆದಾಟಗಳನ್ನ, ಬಡಿದಾಟಗಳನ್ನ, ಅಪಾರವಾಗಿರ್ತಕ್ಕಂಥ ನಷ್ಟಗಳನ್ನು ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ಸಾಮಾಜಿಕ ಪರಿವರ್ತನೆ ಅಂತ ಈ ಕಾರಣಕ್ಕಾಗಿನೇ ಸಂಘರ್ಷ. ಸಮಾಜದಲ್ಲಿ ಆಗುವಂತ ರಚನಾ ವ್ಯವಸ್ಥೆಯಲ್ಲಿ ಆಗುವಂತ ಒಂದು ಬದಲಾವಣೆ, ಅಂದ್ರೆ ಹೊಸ ವ್ಯವಸ್ಥೆ ಬರಬೇಕಾದ್ರಲ್ಲಿ ಒಂದು ಸಂಘರ್ಷ ಆಗ್ಬೇಕಾಗಿದೆ. ಜೀವನ ಪದ್ಧತಿಗಳನ್ನ ಸಂಘರ್ಷ ಆಗ್ಬೇಕಾಗಿದೆ. ತಂದೆ ಮಕ್ಕಳ ನಡುವೆ, ಗಂಡ ಹೆಂಡತಿ ನಡುವೆ, ತಾತ್ವಿಕ ವಿಚಾರಕ್ಕಾಗಿನೇ, ಅಭಿವೃದ್ಧಿಗಾಗಿನೇ, ಹೀಗೆ ಉನ್ನತ ಫಲವನ್ನ ಪಡಿಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಸಂಘರ್ಷ. ಸಂಘರ್ಷ ಎನ್ನುವಂಥದ್ದು ಕೆಲವು ಅನೇಕ ಸಲದ ಒಳ್ಳೆಯ ಕಾರಣಕ್ಕಾಗಿ ಕೂಡ ಆಗುವಂಥದ್ದು. ಆಗಿನ ಅಷ್ಟೇ ನಷ್ಟವನ್ನು ಕೂಡ ನಾವು ಆಗಿರುವಂತದ್ದನ್ನ ಗುರುತಿಸಬೇಕು. ಹಾಗಾದ್ರೆ ಸಂಘರ್ಷದಿಂದ ಆಗುವಂತ ಅನುಕೂಲಗಳೇನು ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಇಲ್ಲಿ ಮನುಷ್ಯರ ಮನಸ್ಸಿನಲ್ಲಿ ಇರಬಹುದಾದಂತ ಒಂದು ಆವೇಗವು ಆಚೆ ಬರಲಿಕ್ಕೆ ಸಂಘರ್ಷ ಅನಿವಾರ್ಯ. ಆ ಆವೇಗವು ಆಚೆ ಬಂದಾಗ ಅವನ ಮನಸ್ಸಿನಲ್ಲಿರುವಂತ ಮನೋಭಾವನೆಗಳು, ನನ್ನ ಮನಸ್ಸಿನಲ್ಲಿರುವಂತ ಮನೋಭಾವನೆಗಳು ಇಲ್ಲಿ ಬಿತ್ತರ ಆದಾಗ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಅನುಕೂಲ. ಹಾಗೇನೆ ಇಲ್ಲಿ ಏಕತೆಯನ್ನ ಹೆಚ್ಚಿಸಬೇಕು. ಎರಡು ಸಮೂಹಗಳು ಕಾರಣಾಂತರದಿಂದ ಹೊಡೆದಾಟಿಕೆಂದು ದೂರ ಆಗಿರ್ತಾರೆ, ಬೇರೆ ಸಮೂಹ ಮಧ್ಯೆ ಅಟ್ಯಾಕ್ ಮಾಡಿದಾಗ ಅವ್ರು ಮತ್ತೆ ಎರಡು ಹೊಡೆದಾಡಿರ್ತಕ್ಕಂಥ ಸಮೂಹಗಳು ಒಂದು ಕೂಡ್ತಾ ಇವೆ. ಉದಾಹರಣೆಗೆ ಸ್ವತಂತ್ರ ಭಾರತ ಸಂದರ್ಭದಲ್ಲಿ ಎಲ್ಲ ಜಾತಿ ಜನಾಂಗಗಳು ಒಂದೆಡೆ ಸೇರಿ ನಾವು ಸಂಘಟಿತಗೊಂಡು ಹೋರಾಟವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೆಪೋಲಿಯನ್, ರಾಬರ್ಟ್ ಕ್ಲೈವ್, ಗಾಂಧೀಜಿ, ಅಂಬೇಡ್ಕರ್ ಇವರೆಲ್ಲರೂ ಕೂಡ ಒಂದು ಸಾಮಾಜಿಕ ಒಂದು ಹೊಸ ವ್ಯವಸ್ಥೆಯನ್ನೇ ಮಾಡ್ಲಿಕ್ಕಾಗಿ ಒಂದು ಸಂಘರ್ಷಕ್ಕೆ ಇದ್ರು. ಅಂದ್ರೆ ಇಲ್ಲಿ ಜಾತಿ, ಅಸ್ಪೃಶ್ಯತೆ, ಅವೈಜ್ಞಾನಿಕ ಮನೋಭಾವನೆಗಳು, ಮೂಢನಂಬಿಕೆಗಳು ಹೋಗಿ ಆ ಜಾಗದಲ್ಲಿ ಹೊಸ ಚಿಂತನೆಗಳು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಬರಬೇಕು ಎನ್ನುವ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಹಾಗೆಯೇ ಸಾಮಾಜಿಕ ಸನ್ನಿವೇಶಗಳು ಕೆಲವು ಸಲ ಎಚ್ಚರಿಕೆಯ ಗಂಟೆ, ಒಂದು ದೌರ್ಜನ್ಯ, ನೌಕರ ನಡುವಿನ ನೌಕರಶಾಹಿಗಳ ಒಂದು ದರ್ಪ, ದೌರ್ಜನ್ಯವನ್ನ ಪ್ರತಿಭಟಿಸುವ ಮೂಲಕವಾಗಿನೇ ಅಲ್ಲಿ ನ್ಯಾಯವನ್ನ ಪಡೆದುಕೊಳ್ಳುವಂಥದ್ದು ಕೂಡ ಸಂಘರ್ಷ ಬೇಕು. ಸಂಘರ್ಷದಿಂದನೇ ಯಾವುದೇ ತರದ ಒಂದು ವ್ಯವಸ್ಥೆ ನೀಟ್ ಆಗಲಿಕ್ಕೆ ಸಾಧ್ಯವಿಲ್ಲ ಎನ್ನುವಷ್ಟು ಮಟ್ಟಿಗೆ ನಾವಿಲ್ಲಿ ಬಂದಿದ್ದೀವಿ. ಮತ್ತು ಸಂಘರ್ಷದ ನಂತರ ಶಾಂತಿ ಮತ್ತು ಮಾತುಕತೆ, ಸೌಹಾರ್ದಯುತವಾಗಿರ್ತಕ್ಕಂಥ ಒಂದು ಅಹಿಂಸೆಯನ್ನು ಎತ್ತಿಡಿಲಿಕ್ಕೆ ಇದು ಅನಿವಾರ್ಯ ಎನ್ನುವಂಥದ್ದನ್ನ, ಉದಾಹರಣೆಗೆ ಕಳಿಂಗ ಯುದ್ಧದಲ್ಲಿ ಅಶೋಕ ಅವರು ಅದರ ಒಂದು ಮನ ಪರಿವರ್ತನೆ, ರಕ್ತಪಾತದಿಂದ ಆಚೆ ಬರಬೇಕು. ಅನೇಕ ಮನುಷ್ಯರನ್ನ ನಾನು ಕೊಂದಾಕಿದ್ದೀನಿ ಯುದ್ಧದ ಸಂದರ್ಭದಲ್ಲಿ. ಅವರ ನೋವು ನನಗೆ, ಅವರ ಕಣ್ಣೀರು, ಅವರ ನೋವು, ಅವರ ಸಂಕಟ ನನಗೆ ಅರ್ಥ ಆಗ್ತಿದೆ. ಹಾಗಾಗಿ ಯುದ್ಧದಿಂದ ಮನುಷ್ಯ ಸಾಯ್ತಾನೆ ಹೊರತು ಮನುಷ್ಯನಿಗೆ ಯಾವುದೇ ತರಹದ ಒಂದು ಲಾಭ ಇಲ್ಲ. ಅಲ್ಲಿ ಮನ ಪರಿವರ್ತನೆ ಆಗುವಂತದ್ದನ್ನ ಆ ಮೂಲಕವಾಗಿನೇ ಅಹಿಂಸೆಯನ್ನ ಎತ್ತಿ ಇಡ್ತಕ್ಕಂಥ ಒಂದು ಬಹುದೊಡ್ಡ ಒಂದು ಸಾಮಾಜಿಕವಾಗಿ ಒಂದು ಸಂದೇಶವನ್ನ ಕೊಟ್ಟರು. ಮತ್ತು ಸಂಘರ್ಷದಿಂದ ನಮ್ಮ ಮನಸ್ಸಿನಲ್ಲಿರಬಹುದಾದ ಒಂದು ಅಪನಂಬಿಕೆ, ತಪ್ಪು ಗ್ರಹಿಕೆಗಳು ಅನಾವರಣಗೊಂಡು ಅದು ಸರಿಯಾದ ದಿಕ್ಕಿನತ್ತ ಸಾಗ್ಲಿಕ್ಕೆ ಮತ್ತು ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧಗಳು ಏರ್ಪಡ್ಲಿಕ್ಕೆ ಅದು ಅನಿವಾರ್ಯ. ಹೀಗಾಗಿ ಕುಟುಂಬದಲ್ಲಿರ್ತಕ್ಕಂಥ ಗಂಡ ಹೆಂಡತಿ, ತಂದೆ ಮಕ್ಕಳು, ಇತರ ಮಧ್ಯೆ ಸಂಘರ್ಷ ಉಂಟಾದ ಮತ್ತು ಹೊಸ ತರದ ಒಂದು ಪ್ರೇಮ, ಹೊಸ ತರದ ಒಂದು ಹೊಂದಾಣಿಕೆ, ಹೊಸ ತರದ ಒಂದು ಚಾಲನೆಗೆ ಅಲ್ಲಿ ಸಿಗುವಂಥದ್ದು. ಹೀಗಾಗಿ ಇಲ್ಲಿ ಬಂಡವಾಳಶಾಹಿ ಆಗಿರುವುದು, ಕಾರ್ಮಿಕ ವರ್ಗಗಳ ಸಂಘರ್ಷ ಕಾರಣಕ್ಕಾಗಿಯೇ ಇಲ್ಲಿ ಕಾರ್ಮಿಕ ವರ್ಗಕ್ಕೂ ಮತ್ತು ಬಂಡವಾಳಶಾಹಿಗಳಿಗೆ ಎರಡೂ ವರ್ಗಕ್ಕೂ ಕೂಡ ಅನುಕೂಲಕವಾಗಿರ್ತಕ್ಕಂಥ ಅನೇಕ ನೀತಿ ನಿರೂಪಣೆಗಳು ಬಂದಿರತಕ್ಕಂಥದ್ದು. ಆ ಮೂಲಕ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯತೆ ಆಗಿದೆ ಎನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ.
ಹಾಗಾದ್ರೆ ಇದರಿಂದ ಏನೇನು ಅನುಕೂಲ ಎನ್ನುವಂಥದ್ದು ಕೂಡ ಅಷ್ಟೇ. ಅಂದ್ರೆ ಸಂಘರ್ಷದಿಂದ ಏನೇನು ಅನುಕೂಲ ಆಗಿದೆ? ಸಂಘರ್ಷದಿಂದ ಅಪಾರವಾಗಿರ್ತಕ್ಕಂಥ ಒಂದು ಪ್ರಾಣಹಾನಿ, ಮಾನಹಾನಿ, ನಾಗರಿಕ ಬದುಕನ್ನು ವಿನಾಶ ಮಾಡುವಂಥದ್ದು. ಅದೆಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಸಂಪತ್ತು, ಜ್ಞಾನ, ಕಲೆ, ಸಾಹಿತ್ಯ, ಸಂಗೀತ ಈ ಸಂಘರ್ಷದಿಂದಲೇ ನಾಶ ಆಗಿದೆ. ನಮ್ಮ ಭಾರತೀಯ ಚರಿತ್ರೆಯನ್ನ ನಾವು ನೋಡಿದಾಗ ಅನೇಕ ಆಕ್ರಮಣಕಾರರು ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ಕೌಶಲ್ಯ ಅಥವಾ ಕಲೆ, ಸಂಗೀತ, ಆಡಳಿತ ವ್ಯವಸ್ಥೆ ಎಲ್ಲಾ ವಿಷಯಗಳ ಮೇಲೆ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ದೌರ್ಜನ್ಯವನ್ನ ಮಾಡಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗೆಯೇ ಅನೇಕ ಮಂದಿ ಸ್ತ್ರೀಯರು ವಿಧವೆಯರಾಗ್ತಕ್ಕಂಥದ್ದು, ಅಂಗವಿಕಲರಾಗ್ತಕ್ಕಂಥವು, ಬೀದಿಗೆ ಬರ್ತಕ್ಕಂಥ ಒಂದು ಅಸಂಖ್ಯಾತ ಜನರು ನೋವುಗಳನ್ನು ಅನುಭವಿಸಿ ಸಮಸ್ಯೆಗೆ ಸಿಲುಕ್ತಕ್ಕಂಥದ್ದು ಕೂಡ ಸಂಘರ್ಷದಿಂದಲೇ. ಹೀಗೆ ದ್ವೇಷ ಮತ್ತು ಸೇಡಿನ ವಿಷ ಬೀಜ ಎನ್ನುವಂಥದ್ದು ಸಾಂಸ್ಕೃತಿಕ ಸಮೂಹದೊಂದಿಗೆ ನಮ್ಮ ಮುಂದಿನ ಪೀಳಿಗೆಯವರೆಗೆ ಅದು ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಮೇಲೆ ಅವನು ಅಟ್ಯಾಕ್ ಮಾಡಿದ್ರೆ ನಾವೇನಾದ್ರೂ ಮಾಡಿ ಅವನು ಸೇಡ್ ತೀರಿಸ್ಕೋಬೇಕು. ಆ ವಿಷದ ಬೀಜ ಎನ್ನುವಂಥದ್ದು ಮುಂದುವರೆದುಕೊಂಡು ಹಾಗೇ ಹೋಗ್ತಾ ಇದೆ. ಜೊತೆಗೆ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆಯಾಗಿ ದೈನಂದಿನ ಜೀವನದಲ್ಲಿ ಒಂದು ಆತಂಕ. ಅಂದ್ರೆ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಎನ್ನುವಂತ ಒಂದು ಆತಂಕಕ್ಕೆ ಒಳಗಾಗಿನೇ ಬದುಕುವಂತ ಒಂದು ಪ್ರಮೇಯ ಉಂಟಾಗುವಂಥದ್ದು. ಹಾಗೆಯೇ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳು ನಿರ್ಲಕ್ಷ್ಯಗೊಳಪಡುತ್ತವೆ. ಕಾರಣ ಯಾಕೆಂತಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೈಗೊಂಡಾಗ ಎರಡು ಬಣದ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ಅಲ್ಲಿ ಯಥಾಸ್ಥಿತಿ ಇರುತ್ತೆ. ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮುಂದುವರಿಯಲ್ಲ. ಹಾಗೆ ಅಧಿಕವಾಗಿರ್ತಕ್ಕಂಥ ಹಣ, ಸೈನ್ಯ, ದೈನಂದಿನ ಜೀವನದಲ್ಲಿ ಪೊಲೀಸರಿಗೆ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಹಣ ಪೋಲಾಗ್ತಕ್ಕಂಥದ್ದು, ಸೈನ್ಯ ಪೋಲಾಗ್ತಕ್ಕಂಥ, ಅದಕ್ಕೆ ಹಣ, ಸಮಯ. ಸಂಘರ್ಷ ಅಂದ ತಕ್ಷಣ ಕೇವಲ ನಷ್ಟ ಆಗೋದಷ್ಟೇ ಅಲ್ಲ, ನಷ್ಟದ ಜೊತೆಗೆ ಮಾನಹಾನಿ, ಪ್ರಾಣಹಾನಿ, ಅಪಾರ ಆಸ್ತಿ ಪಾಸ್ತಿಗಳು, ಮಾನಸಿಕ ನೆಮ್ಮದಿ, ಅಭದ್ರತೆ, ಅಶಕ್ತಿ, ದುಗುಡ, ದುಮ್ಮಾನ, ನೋವುಗಳು ಜೀವನ ಪೂರ್ತಿಯಾಗಿ ಅನುಭವಿಸಬೇಕಾಗುತ್ತೆ. ಮತ್ತು ಇದನ್ನ ಸಂಘರ್ಷವನ್ನು ನಿಲ್ಲಿಸಲಿಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಹಣ ಮತ್ತು ಸಮಯ. ಏಕೆಂದ್ರೆ ಅಷ್ಟು ಸುಲಭವಾಗಿ ನಿಲ್ಲುವಂತ ಒಂದು ಪ್ರಕ್ರಿಯೆ ಅಲ್ಲ. ಹೀಗಾಗಿ ಸಾಮಾನ್ಯವಾಗಿ ಸಂಘರ್ಷ ಎನ್ನುವಂಥದ್ದು ಅದೆಷ್ಟೋ ಒಳ್ಳೆ ವಿಷಯಗಳನ್ನ ಬಿತ್ತರಿಸಿದ್ರೂ ಕೂಡ ಸಂಘರ್ಷ ಆದ್ಮೇಲೆ ಒಂದು ಸ್ಥಿತಿಗತಿಯನ್ನ ನೋಡಿದಾಗ ಅದರಿಂದ ಆಗಬಹುದಾದಂತ ಅನಾಹುತಗಳೇ ಹೆಚ್ಚು. ಹಾಗಾಗಿ ಮನುಷ್ಯನಲ್ಲಿ ಒಂದು ಸ್ಪರ್ಧಾ ಮನೋಭಾವನೆ ಇರಬೇಕೆ ವಿನಃ ಅಥವಾ ಸಂಘರ್ಷಕ್ಕಿದ್ದರೆ ಅದು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆಗೆ ಸಹಕಾರ ಆಗಬೇಕು. ಒಬ್ಬನನ್ನು ಕೊಲೆ ಮಾಡ್ತಕ್ಕಂಥದ್ದು, ಒಬ್ಬನಿಗೆ ಮೋಸ ಮಾಡ್ತಕ್ಕಂಥದ್ದು, ಅಥವಾ ವಂಚನೆ ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥ ಕಾರಣಕ್ಕಾಗಿ ಸಂಘರ್ಷ ಆಗಬಾರದು. ಸಂಘರ್ಷ ಆಗಿದೆ ಅಂತಂದ್ರೆ ಉದಾಹರಣೆಗೆ ಸಾಂಪ್ರದಾಯಿಕ ಸಮಾಜ, ಆಧುನಿಕ ಸಮಾಜ ಆಗಬೇಕು. ಹಾಗಾದಾಗ ವಿಜ್ಞಾನ ತಂತ್ರಜ್ಞಾನದಲ್ಲಿ ಒಂದು ಪ್ರಗತಿ, ಹೊಸ ಹೊಸ ಉದ್ಯೋಗಗಳು, ಹೊಸ ತರದ ಶಿಕ್ಷಣ, ಹೊಸ ತರದ ಬದುಕು, ಎಲ್ಲ ಮೂಲಭೂತ ಸೌಲಭ್ಯಗಳು ಆ ಮಾನವನಿಗೆ ಸಿಗುವಂತಾಗ್ಬೇಕು. ಇದು ಸಂಘರ್ಷ ಆದ್ರೆ ಇದನ್ನ ನಾವು ಏನಂತಕ್ಕಂಥದ್ದು ಪಾಸಿಟಿವ್ ಸಂಘರ್ಷ. ನೆಗೆಟಿವ್ ಸಂಘರ್ಷ ಆದ್ರೆ ಅಲ್ಲಿ ಪಕ್ಕ ನಮ್ಮ ವಿನಾಶಕ್ಕೆ ನಾವೇ ಮುನ್ನುಡಿಯನ್ನ ಬರಿಬೇಕಾಗುತ್ತೆ. ಹೀಗಾಗಿ ಸಾಮಾನ್ಯವಾಗಿ ಸಂಘರ್ಷ ಎನ್ನುವಂಥದ್ದು ಎದುರಾಳಿಯ ಒಂದು ಇಚ್ಛೆಯನ್ನ ನಾವು ಹತ್ತಿರ್ತಕ್ಕಂಥ ಒಂದು ಪ್ರಯತ್ನ.
ಆ ಎದುರಾಳಿ ವಿಚಾರಗಳು ಯೋಗ್ಯವಾಗಿರ್ಬೋದು, ಸಾಮಾಜಿಕ ನೀತಿ ನಿಯಮಕ್ಕೆ ಒಳಪಟ್ಟಿರ್ಬೋದು, ಆದ್ರೆ ನಾನು ನೋಡುವಂತ ದೃಷ್ಟಿಕೋನ ಬೇರೆ ಆದಾಗ ಅಲ್ಲಿ ಅನಿವಾರ್ಯವಾಗಿ ಅವ್ರ ಮಧ್ಯೆ ಸಂಘರ್ಷ ಎನ್ನುವಂಥದ್ದು ಉಂಟಾಗುತ್ತೆ. ಹೀಗಾಗಿ ಆ ಸಂಘರ್ಷದಿಂದ ಎಷ್ಟು ನಮಗೆ ಅನುಕೂಲ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅನಾನುಕೂಲತೆಯನ್ನ ನಾವು ಕಾಣುವಂಥದ್ದನ್ನ ಇಲ್ಲಿ ನಾವು ನೋಡಬಹುದು ಮಕ್ಕಳೇ. ಹೀಗಾಗಿ ನಿಮಗೆ ಒಂದು ಪ್ರಶ್ನೆ ಇದ್ರ ಮೇಲೆ ಸಾಕಷ್ಟು ಕೇಳ್ತಾರೆ. ಒಂದು ಅಂಕದ ಪ್ರಶ್ನೆ, ಸಂಘರ್ಷ ಎಂದರೆ ಬೇರೆಯವರ ಇಚ್ಛೆಯನ್ನ ಉದ್ದೇಶಪೂರ್ವಕವಾಗಿ ಹತ್ತಿಕ್ಕುವುದು. ಇಷ್ಟು ಬಂದ್ರೆ ಒಂದು ಅಂಕ. ಯಾವುದ ಸಂಘರ್ಷದ ಒಂದು ವ್ಯಾಖ್ಯಾನವನ್ನ ನೀಡಿ ನೀವು ಇದನ್ನ ಬರೀಬಹುದು. ಆದ್ರೆ ಇಲ್ಲಿ ಎ.ಡಬ್ಲ್ಯೂ. ಗ್ರೀನ್ ರವರು ಬೇರೆಯವರ ಇಚ್ಛೆಯನ್ನು ಉದ್ದೇಶಪೂರ್ವಕವಾಗಿ ಹತ್ತಿಕ್ಕುವಂತ ಒಂದು ಪ್ರಯತ್ನ ಅಥವಾ ಎದುರಾಳಿಗಳನ್ನ ಹಿಮ್ಮೆಟ್ಟುವ ಮೂಲಕವಾಗಿ ಪ್ರತಿಫಲಗಳ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವಂತ ಒಂದು ಪ್ರಯತ್ನ. ಹಾಗೆಯೇ ಸಂಘರ್ಷದ ಪ್ರಕಾರಗಳು ವಿವರಿಸಿ, ಸಂಘರ್ಷದ ಪ್ರಕಾರಗಳನ್ನು ವಿವರಿಸಿ. ಇಲ್ಲಿ ಇವನ್ನ 5 ಅಂಕಕ್ಕೆ ಕೇಳಿದ್ರು ಕೂಡ ಬರೀಬೇಕಾಗುತ್ತೆ. ಅಥವಾ ಸಂಘರ್ಷ ಎಂದರೇನು, ಸಂಘರ್ಷದ ಗುಣಲಕ್ಷಣಗಳನ್ನು ವಿವರಿಸಿ 10 ಅಂಕಕ್ಕೆ ಕೇಳುವುದು. ಅವಾಗ ನೀವು ಸಂಘರ್ಷವು ಸಾರ್ವತ್ರಿಕವಾದದ್ದು, ಸಂಘರ್ಷವು ಪ್ರಜ್ಞಾಪೂರ್ವಕವಾದ ಪ್ರಕ್ರಿಯೆ ಮತ್ತು ಸಂಘರ್ಷವು ವೈಯಕ್ತಿಕ ಕ್ರಿಯೆಯಾಗಿದೆ. ಸಂಘರ್ಷವು ಆಗಿಂದಾಗೆ ಸಂಭವಿಸುತ್ತದೆ, ನಿರಂತರವಾಗಿರದೆ ಆಗಿಂದಾಗೆ ಸಂಭವಿಸುತ್ತದೆ. ಮತ್ತು ಸಂಘರ್ಷವು ಸಂಸ್ಕೃತಿಯ ಪ್ರಭಾವಕ್ಕೆ ಒಳಪಟ್ಟಿದೆ. ಸಂಘರ್ಷವು ನೀತಿ ನಿಯಮಗಳನ್ನು ಧಿಕ್ಕರಿಸುತ್ತದೆ. ಹಾಗೆಯೇ ಆಶಾಭಂಗ, ಅಭದ್ರತೆಯು ಸಂಘರ್ಷಕ್ಕೆ ಎಡೆಮಾಡಿ ಕೊಡುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಬರೀಬೇಕು. ಹಾಗೆಯೇ ಸಂಘರ್ಷದ ಪ್ರಕಾರಗಳು ಜಾರ್ಜ್ ಸಿಮೆಲ್ ಪ್ರಕಾರ ಯಾವುದಾದ್ರೂ 2 ಸಂಘರ್ಷದ ಪ್ರಕಾರಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ. ನೀವು ಅವಾಗ ಯುದ್ಧ ಅಥವಾ ಅಂತಃಕಲಹ ಮತ್ತು ಪಕ್ಷ ವೈಷಮ್ಯ ಅಥವಾ ದಾವೆ ಅಥವಾ ಮೊಕದ್ದಮೆ, ತಾತ್ವಿಕ ಸಂಘರ್ಷ, ಈ 4 ಪ್ರಕಾರಗಳಲ್ಲಿ ಯಾವುದಾದರೂ 2 ಹೆಸರಿಸಲಿಕ್ಕೆ 2 ಅಂಕ. ತದನಂತರ ಜಾರ್ಜ್ ಸಿಮೆಲ್ ಪ್ರಕಾರ ಸಂಘರ್ಷದ ಪ್ರಕಾರಗಳನ್ನು ವಿವರಿಸಿ ಅಥವಾ ಸಂಘರ್ಷದ ಪ್ರಕಾರಗಳನ್ನು ವಿವರಿಸಿ ಎನ್ನುವಂಥದ್ದನ್ನು ಪ್ರಶ್ನೆ ಕೇಳಿದಾಗ ನೀವು ಈ ಜಾರ್ಜ್ ಸಿಮೆಲ್ ರವರು ಈ ಕೆಳಗಿನಂತೆ ಸಂಘರ್ಷವನ್ನ ವಿಂಗಡಿಸಿದ್ದಾರೆ ಅಥವಾ ವಿಧಗಳನ್ನಾಗಿ ಗುರುತಿಸಿದ್ದಾರೆ. ಅವು ಈ ಕೆಳಗಿನಂತಿವೆ ಅಂತ ನೀವು 4 ಬರೆದು ಅದನ್ನ ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕಾಗಿದೆ. ಹಾಗೆಯೇ ಸಂಘರ್ಷದಿಂದ ಆಗುವಂತ ಲಾಭಗಳು ಅಥವಾ ಅನುಕೂಲಗಳೇನು ಎನ್ನುವಂಥದ್ದನ್ನ ನೀವು ಪಟ್ಟಿ ಮಾಡಬೇಕಾಗುತ್ತೆ. ಹಾಗೆಯೇ ಅದರಿಂದ ಆಗುವಂತ ಅನುಕೂಲಗಳ ಬಗ್ಗೆ ನೀವು ಪಟ್ಟಿಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಸಂಘರ್ಷದಿಂದ ಅಥವಾ ಸಂಘರ್ಷಕ್ಕೆ ಕಾರಣಗಳೇನು ಎನ್ನುವಂಥದ್ದನ್ನ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕಾಗುತ್ತೆ. ಹೀಗಾಗಿ ಸಮಾಜಶಾಸ್ತ್ರದಲ್ಲಿ ಬರುವಂತ ಈ ಸಂಘರ್ಷದ ಪರಿಕಲ್ಪನೆ ಸಾಮಾನ್ಯವಾಗಿ ಸಮಾಜದ ನೀತಿ ನಿಯಮಕ್ಕೆ ಅನುಗುಣವಾಗಿ ಪ್ರತಿ ವ್ಯಕ್ತಿಯೂ ಕೂಡ ನಡೆದುಕೊಂಡಿದ್ದೇ ಆಗಿದ್ದರೆ ಸಾಮಾನ್ಯವಾಗಿ ಸಂಘರ್ಷ ಎನ್ನುವಂಥದ್ದು ತೋರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸಂಘರ್ಷದ ನೀತಿ ನಿಯಮಕ್ಕೆ ವಿರುದ್ಧವಾದರೆ ಒಂದಲ್ಲ ಒಂದು ಕಾರಣಕ್ಕಾಗಿ ಇಲ್ಲಿ ನಾವು ಸಂಘರ್ಷವನ್ನ ಕಾಣುವಂಥದ್ದು ಅನಿವಾರ್ಯ ಎನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಹೀಗಾಗಿ ಈ ಸಂಘರ್ಷದ ಬಗ್ಗೆ ನಿಮಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಸುಲಭವಾಗಿ ಬರೀಬಹುದು. ಇದೇನು ಬಹುದೊಡ್ಡವಾಗಿರ್ತಕ್ಕಂಥ ಕಷ್ಟದ ಪರಿಕಲ್ಪನೆ ಅಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಪದೇ ಪದೇ ಈ ಕ್ಲಾಸ್ಗಳನ್ನ ಕೇಳಬೇಕು. ಇದನ್ನ ಕೇಳಿ ನೋಟ್ಸ್ ಕೊಟ್ಟಾಗ ಅದನ್ನ
ಮತ್ತೆ ನೀವು ಪಾಯಿಂಟ್ಸ್ ಗಳನ್ನ ಬರೆದು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡೋದ್ರ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ನೀವು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಸ್ಪರ್ಧೆ ಹಿಂಗಿದೆ ಅಂದ್ರೆ ಸಂಘರ್ಷ ಅಂದ್ರೆ ಹೀಗಿದೆ. ಸ್ಪರ್ಧೆ ಮತ್ತು ಸಂಘರ್ಷದ ಮಧ್ಯೆ ವ್ಯತ್ಯಾಸ ಏನಿದೆ, ಹಾಗೆ ಸಹಕಾರ ಮತ್ತು ಸ್ಪರ್ಧೆ ನಡುವೆ ವ್ಯತ್ಯಾಸ ಹೇಗಿದೆ, ಹಾಗೆ ಅಂತಕ್ರಿಯೆ ಮತ್ತು ಪ್ರಕ್ರಿಯೆಗಳ ಮಧ್ಯೆ ನಡುವಿನ ವ್ಯತ್ಯಾಸ ಹೇಗಿದೆ. ಹೀಗೆ ಅಲ್ಲಿ ಸಾಕಷ್ಟು ನಾವು ಚರ್ಚೆಯನ್ನ ಮಾಡಿದಾಗ ಇದು ಬೇಗ ಇಲ್ಲಿ ನಮಗೆ ವಿಷಯ ಅರ್ಥ ಆಗ್ತಕ್ಕಂಥದ್ದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಈಗ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಮತ್ತೆ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ನಾವು ಮಾಹಿತಿ